ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೋಗಿಗಳಿಂದ ಹಣ ವಸೂಲಿಗೆ ಇಳಿತ ಆಸ್ಪತ್ರೆ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಮೈಸೂರಿನ ಪ್ರತಿಷ್ಠಿತ ಆಸ್ಪತ್ರೆ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಭಾರತ್ ಆಸ್ಪತ್ರೆ ವಿರುದ್ಧ ಆರೋಗ್ಯ ಇಲಾಖೆಗೆ ದೂರು ಕೂಡ ದಾಖಲಾಗಿದೆ. ಹಾಸನ ಮೂಲದ ಮಧುಸೂದನ್ರಿಂದ ದೂರು ದಾಖಲಾಗಿರುವಂತದ್ದು. ಬಿಪಿಎಲ್ ಆಯುಷ್ಮಾನ್ ಕಾರ್ಡ್ ಇದ್ರೂ ಕೂಡ ಹಣಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. 40,000 ರೂಪಾಯಿ ಹಣವನ್ನ ಕೇಳಿದ್ದಾಗಿ ಮಧುಸೂದನ್ ದೂರನ್ನ ದಾಖಲು ಮಾಡಿದ್ದಾರೆ. 12 ದಿನಗಳ ಹಿಂದೆ ಗಂಟಲು ಆಪರೇಷನ್ ಕೂಡ ಆಗಿತ್ತು. ಒಂದಷ್ಟು ಸರ್ಕಾರ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ ಬಡವರಿಗೆ ಅಂತ ಹೇಳಿ, ಆದ್ರೆ ಲೂಟಿ ಮಾಡೋದಕ್ಕೆ ಹಿಡಿದುಬಿಟ್ಟಿದ್ದಾರೆ ಡಾಕ್ಟರ್ಗಳು. 40,000 ರೂಪಾಯಿ ಹಣವನ್ನ ಕೇಳಿದ್ರು ಅಂತ ಹೇಳಿ ಇದೀಗ ಮಧುಸೂದನ್ರಿಂದ ದೂರು ದಾಖಲಾಗಿದೆ. ಹಾಸನ ಮೂಲದ ಮಧುಸೂದನ್ರಿಂದ ದೂರು ದಾಖಲಾಗಿರುವಂಥದ್ದು. ಇಲ್ಲಿ ದಾಖಲಾದ್ರೆ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡಬೇಕು, ಇಂತಿಷ್ಟು ಅಂತ ಹೇಳಿ ಹಣವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಸರ್ಕಾರದಿಂದ ಇಂತಿಷ್ಟು ಹಣ ಪಾವತಿ ಮಾಡಿದ್ರೆ ರೋಗಿಗಳ ಕಡೆಯಿಂದ ಒಂದಿಷ್ಟು ಹಣ ಪಾವತಿ ಮಾಡಬೇಕು ಅಂತ ಇರುತ್ತೆ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ರಘು ಅವರಿದ್ದಾರೆ, ರೋಗಿಯವರ ಸಂಬಂಧಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ನಿಮ್ಮ ಹತ್ರ ಹಣ ಕೇಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ನೀವು ಎಷ್ಟು ಹಣವನ್ನ ಕೊಟ್ರಿ ಸರ್? ಯಾವ ವಿಚಾರಕ್ಕೆ ದಾಖಲಾಗಿದ್ರು ಅಂತ ಹೇಳಿ. ನಾವು 20,000 ದುಡ್ಡು ಅಮೌಂಟ್ ಕಟ್ಟಿದ್ದು. ಥೈರಾಯ್ಡ್ ಗಂಟಿತ್ತು ಅಂತ ಆಪರೇಷನ್ ಮಾಡ್ಸಕ್ ಹೋಗಿದ್ದು. ಅಲ್ಲಿ ಗೌರ್ಮೆಂಟ್ ಇಂದ ನಾವು ರೆಫರೆನ್ಸ್ ಲೆಟರ್ ತಗೊಂಡೋದ್ರು ದುಡ್ಡು ಕಟ್ಟಲೇಬೇಕು, ಬಿಲ್ ಕೊಡಲ್ಲ, ಯಾವ್ದೇ ರೀತಿ ಬಿಲ್ ಕೊಡಲ್ಲ, ಫೋನ್ ಪೇ ಗೂಗಲ್ ಪೇ ಏನು ಮಾಡಲ್ಲ, ಓನ್ಲಿ ಕ್ಯಾಶ್ ಕಟ್ಟಬೇಕು ಅಂತ ಕಟ್ಟಿಸ್ಕೊಂಡಿದ್ರು ಮೇಡಮ್. ನೀವು ಕೇಳ್ಬೋದಾಗಿತ್ತಲ್ಲ ಸರ್, ಬಿಲ್ ಕೊಟ್ರೆ ಮಾತ್ರ ನಾವು ಹಣ ಕಟ್ಟೋದು, ಇಲ್ಲಾಂದ್ರೆ ಯಾಕೆ ಕಟ್ಟಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ರಾ ನೀವು ಅವರನ್ನ? ಪ್ರಶ್ನೆ ಮಾಡ್ದು ಮೇಡಮ್. ಏನ್ ಹೇಳಿದ್ರ ಅದಕ್ಕೆ? ಅಲ್ಲಿ ಗೌರ್ಮೆಂಟ್ ಇಂದ ನೇಮಕ ಆಗಿರ್ತಾರೆ, ಅವ್ರ ಹತ್ರ ಹೋಗಿದ್ದು. ಅವ್ರನ್ನ ಕೇಳಿದ್ಕೆ ನೀವು ದುಡ್ಡು ಕಟ್ಬೇಡಿ ಅಂದ್ರು. ನಾವು ಅಲ್ಲಿ ಬಂದು ಕೇಳಿ ದುಡ್ಡು ಕಟ್ಟಲೇಬೇಕು ಅಂದ್ರೆ ಅವ್ರನ್ನ ಕರ್ಕೊಂಬಂದು ಅಲ್ಲಿಗೆ ನೀವು ದುಡ್ಡು ಕಟ್ಬೇಡಿ ಅಂತೀರಿ, ನೀವು ಇಲ್ಲಿ ನೋಡಿ ದುಡ್ಡು ಕಟ್ಟು ಅಂತ ಇದಾರೆ ಅಂದಿದ್ಕೆ ಅವ್ರು ರೆಸ್ಪಾನ್ಸ್ನೇ ಮಾಡಲ್ಲ. ನೀವು ಕಟ್ಬೇಡಿ ಸರ್, ನಾವು ಮಾಡಿಸ್ತೀವಿ ಹಂಗೆ ಹಂಗೆ ಅಂದ್ಬಿಟ್ಟು ಹೋಗ್ಬಿಟ್ರು. ಅವ್ರು ನಿಲ್ನೇ ಇಲ್ಲ ಅವರು. ಇವ್ರು ಕೇಳಿದ್ಕೆ ನೀವು ಯಾರನ್ನ ಕರ್ಕೊಂಬಂದ್ರು ಅಷ್ಟೇ ದುಡ್ಡು ಕಟ್ಟಲೇಬೇಕು, ಇಲ್ಲಾಂದ್ರೆ ನಾವು ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಬೆಳಿಗ್ಗೆ 8:30 ಹೋದರು, ಸಂಜೆ 5 ಗಂಟೆ ಅಲ್ಲೇ ಇದ್ದೀವಿ. ನಿಮ್ಮ ಹತ್ರ ಯಾರ ಹಣ ಕಟ್ಟಿಸ್ಕೊಂಡಿದ್ ಯಾರು? ಅಲ್ಲಿನ ಕೆಲಸ ಮಾಡುವಂತಹ ವರ್ಕರ್ಸಾ ಏನ್ ಸರ್? ಮೇಡಮ್ ವರ್ಕರ್ಸ್ ಮಾತಾಡ್ದು. ಅವರು ನಾವು ಡಾಕ್ಟರ್ ತಲೆ ಮಾತಾಡ್ತೀನಿ ಅಂತ ಹೋದೆ. ಡಾಕ್ಟ್ರು ದುಡ್ಡು ಕಟ್ಟಲೇಬೇಕು, ಗೌರ್ಮೆಂಟ್ 23 ವರ್ಷದಿಂದ ಅದೇ ರೈಟ್ ಕೊಡ್ತಾ ಇದ್ ನಮ್ಗೆ. ನಾವು ಒಬ್ಬ ರೋಗಿಗೆ ಹಾಕಿದ್ನೆ 4 ಜನಕ್ಕೆ ಹಾಕಕ್ ಬರಲ್ಲ. ನಾವು ದುಡ್ಡು ನೀವು ಈಗ 40,000 ನಮಗೆ ಗೌರ್ಮೆಂಟ್ ಇಂದ ಕಟ್ಟಿದ್ರೆ 40,000 ನೀವು ಕಟ್ಟಲೇಬೇಕು. ನೀವ್ ಯಾರು ತಕೋದ್ರು ಅಷ್ಟೇನೆ ನಾವು ಅಡ್ಮಿಟ್ನೇ ಮಾಡ್ಕೊಳ್ಳೋ ಅಂತ ಡಾಕ್ಟರ್ ಹೇಳಿದ್ರು. ಅಲ್ಲಿನ ಸಿಬ್ಬಂದಿ ಇನ್ಚಾರ್ಜ್ ಅವ್ರ ಹತ್ರ ಹೋಗಿ ಮಾತಾಡ್ದು, ಅವರು ಅದೇ ರೀತಿ ಹೇಳಿದ್ರು. ಹಾಗಾದ್ರೆ ನಾವ್ ಯಾಕೆ ಲೆಟರ್ ತಗೊಂಡ್ ಬರ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕಾಗಿತ್ತಲ್ವಾ ನೀವು ಡಾಕ್ಟರ್ ಹತ್ರ? ಮೇಡಮ್ ಪ್ರಶ್ನೆ ಮಾಡ್ದು. ಮತ್ತೆ ರೆಫರೆನ್ಸ್ ಲೆಟರ್ ಏನ್ ಕೇಳಿದ್ಕೆ ಅವ್ರು ನೀವು ಅದು ಕೊಡ್ತಾರೆ, ದುಡ್ಡು ಕೊಡಲ್ಲ ಅಂತ ಹೇಳಲ್ಲ. ನೀವೇನಿದ್ರು KR ಹಾಸ್ಪಿಟ್ಲ್ ಇವಕ್ಕೆಲ್ಲ ಹೋಗ್ಬೇಕಷ್ಟೇ. ನೀವು ಇಲ್ಲಿ ನೀವು ಈ ಸೌಕರ್ಯ ಪಡಿಬೇಕು ಅಂದ್ರೆ ನೀವು ದುಡ್ಡು 40,000 ಕಟ್ಟಬೇಕು, ಯಾವ್ದೇ ರೀತಿ ಅವರು ಹೇಳಿದ್ರು. ಏನ್ ಮೇಡಮ್ ಡಾಕ್ಟರ್ ಹೆಸರು ವಿಜಯ್ ಕುಮಾರ್. ಓಕೆ ಸರ್, ನಾವು ಕೂಡ ಸುದ್ದಿಯನ್ನ ಬಿತ್ತರ ಮಾಡಿದ್ದೀವಿ. ಕಾದ್ ನೋಡೋಣ ಯಾವ ರೀತಿಯಾಗಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ. ಒಂದ್ಸಲ ನಾವು ಸುದ್ದಿನ ಫಾಲೋ ಅಪ್ ಮಾಡದೆ ಬಿಡುವಂತಹ ಮಾತೇ ಇಲ್ಲ. ರಘು ಅವರೇ ಭರವಸೆ ಇಡಿ, ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ.